ಈ ಲೆವೆಲ್ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದಂತ ಯಾರಂತ ನಿಮ್ಗೆ ಗೊತ್ತಿದೆಯಲ್ರಿ? ಹೆಸರು ಹೇಳ್ತೀರಾ ನೋಡೋಣ ಹಂಗಾರೆ. ಕರ್ಸನ್ ಅವ್ರನ್ನ ಮೈಕ್ ಕೊಡೋಣ ಅವ್ರಿಗೆ. ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಸಹಿತ ತಮ್ಮದೇ ಆದಂತ ಛಾಪನ ಮೂಡಿಸಿ ಹಾಸ್ಯದ ಮುಖಾಂತರ ಬಹಳ ಮೇರೆತ್ತರಕ್ಕೆ ಹೋದಂತ ನಿಮ್ಮೆಲ್ಲರ ಮಜಾ ಭಾರತ ಖ್ಯಾತಿಯ ಪ್ರವೀಣ್ ಕತ್ತಿ. ಒಂದು ಮಿಸ್ ಮಾಡಿದೆ, ಜೊತೆಗೆ ಬಹಳ ಬರ್ತಾರೆ ಅವರು ಓಕೆ ಚಲೋ ಅವರು ಬರ್ತಾರ. ಓಕೆ ಚಲೋ. ಮತ್ತೆ ತಮ್ಮೆಲ್ಲರನ್ನ ರಂಜಿಸೋದಕ್ಕೆ ಬಹಳ ದೂರದಿಂದ ಆಗಮಿಸಿದಂತ ಜೊತೆ ಅವರು ಸಹಿತ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಸಹಿತ ತಮ್ಮದೇ ಆದಂತ ನಟನೆಯ ಮುಖಾಂತರ ದೊಡ್ಡ ಛಾಪನ್ನ ಮೂಡಿಸಿದಂತ ಅವ್ರು ನೋಡಕ್ಕನೆ ಭಾಳ ಜನ ಬಂದಿರಿ, ನಮ್ಗೆ ಗೊತ್ತಿದ್ದು ಗ್ಯಾರಂಟಿ. ಮಹಾನಟಿ ಖ್ಯಾತಿಯ ದೀಪಿಕಾ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಬರಲಿ ದೀಪಿಕಾ ಅವ್ರಿಗೋಸ್ಕರ. ಗೊತ್ತಾದ ಎದಕ್ಕೆ ಕೂಗು ಹೊಡೆದಿರೋದು ಗೊತ್ತ. ಗೆಡ್ಡೆ ಬರ್ತಾಳ ನೋಡ ಸಂಧ್ಯಾಗ ನಿಂತ ನಂಗ ಲವ್ ಆತು. ನನ್ಗೊಂದು ಡೌಟ್ ಬರ್ತಿದೆ. ಒಂದ್ ನಿಮಿಷ ಇವ್ರನ್ಯಾಗ ಕರ್ಸಕ್ ಹೋದ್ರಿ ಇಲ್ಲಿ ಹಾಡಾರ್ನ. ಇವ್ರು ಎಷ್ಟು ಚಂದ ಆಡ್ತಾರ. ಲವ್ ಆತು ಮಣ್ಣಿ ಇಕ್ಕಿದ ಕೈ ಮುಗಿತೀನಿ ಮದುವೆಗೆ ಬಾರು. ಅಲ್ಲಾರ ಇವು ಮಕ್ಕಳಲ್ರಿ, ಇವು ದೇವ್ರ ಮಕ್ಕಳು ಅದಾರ. ದೇವ್ರ ಮಕ್ಕಳು. ಆ ಜಿಂಕ ಜಿಂಕಲೇ ಈಗೊಂದು ಹೊಸದು ಬಂದ ಕಡ್ಯಾವ್. ನಮ್ಮೂರ ಇವರಾಳಿ ಕಲ್ಯಾಣವಂತೆ ಅದ್ಭುತವಾದ ಈ ಒಂದು ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಗೊಣ್ಣಾಗರ ಗ್ರಾಮದಲ್ಲಿ ಶ್ರೀ ನಂದಿ ಬಸವೇಶ್ವರ ದೇವರ 33ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂತಹ ಸಾಯಿ ಯುವಕರ ಸಂಘ ಜೊತೆಗೆ ಓಂ ಡೆವಲಪರ್ಸ್ ಹುಬ್ಬಳ್ಳಿಯವರ ವತಿಯಿಂದ ಜೊತೆಗೆ ಹಿರೇಹೊಣ್ಣಾಗರ ಗ್ರಾಮದ ಎಲ್ಲ ಅದೇನ ಹಿರೇಗೊಣ್ಣಾಗರ ಅದೇನ ನಿಮ್ಗೆ ತಪ್ಪು ಕೇಳಿಸ್ತೇನೆ ಒಂಚೂರು ಅಪ್ಪಿ ಹಾಕೊಂಡು ಹೊಡಿಯುವಂತ ಹುಡುಗರು ಅಲ್ಲಿ ಇದ್ದವರು ಪ್ರೀತಿ ಅಭಿಮಾನದಿಂದ ಬಂದ್ರ ಎಲ್ಲರೂ ಒಂದು ಕೈ ಮೇಲವರು, ಇಲ್ಲ ಅಂದ್ರೆ ಆತ್ ಮುಗೀತು. ಆ ವಿಷಯ ಬಾಗಲ ದಾಟಿದ ಹಂಗ. ಜೈ ಶ್ರೀರಾಮ್. ಮಾತಾಡಬಿ. ನನ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಪ್ರವೀಣ್ ಅವರೇ. ನನ್ಗೆ ಖುಷಿ ಆಗಿದ್ ನೋಡ ಆಗಲ್ಲ ಹೊಡೆದು ಇಟ್ಟಿಯವ್ವ. ನಿಜವಾಗ್ಲೂ ಆ ಕಡೆ ನೋಡ್ತಾ ಇದ್ದೇವೆ ನಾವು. ಇವ್ರು ಸಾಂಗ್ ಹಾಡ್ಬೇಕಾದ್ರೆ ಅಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದ್ದು. ಮೇ ಬಿ ಈಗ ಬರೋ ಡ್ಯಾನ್ಸ್ ಅಂತೂ ಬೇಕಿರ್ಲಿಲ್ಲ ಅನ್ಸುತ್ತೆ. ನಾವು ಅಣ್ಣ ಟವಲ್ ಸಿಕ್ಕಿದಾವ ಮುತ್ತ ಕೊಡಾತವ ಇಲ್ಲಿ. ರಾತೋ ರಾತ್ಯಾಗ ಹೋಗಿ ನಿಜವಾಗ್ಲೂ ನಂಗು ಅದು ಒರಿಜಿನಲ್ ಲಿರಿಕೆ ಮರ್ತೋಯ್ತು. ಆ ರೇಂಜಿಗೆ ಬರ್ತಿದ್ದಾರೆ ಹಾಡು. ತುಂಬಾನೇ ಖುಷಿ ಆಯ್ತು ನನಗೆ ಕೇಳಿ. ಅಂಡ್ ಈ ಊರಿಗೆ ಬಂದು ಹೇಳಕ್ಕೆ ಭಯ ಆಗ್ತದೆ ನನಗೆ. ಹಿರೇಗೊಣ್ಣಾಗರ ಈ ಗ್ರಾಮಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಲಿಟ್ರಲಿ ಹೇಳ್ತೀನಿ, ಈ ತರ ಕಾರ್ಯಕ್ರಮಗಳನ್ನ ದೇವ್ರಣ್ಣೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನೋಡಕ್ ಸಾಧ್ಯ. ಬಿಕಾಸ್ ಆಫ್ ನಿಮ್ಮ ಈ ಎನರ್ಜಿ ಇದೆಯಲ್ಲ, ಇದು ಬೇರೆ ಎಲ್ಲೂ ಸಿಗಲ್ಲ. ನಾನು ಕೇಳ್ತಾ ಇದ್ದೆ ಬೇರೆ ಕಡೆ ಎಲ್ಲ, ಕರ್ನಾಟಕದಲ್ಲಿ ನಿಜವಾಗ್ಲೂ ಅಭಿಮಾನ ಪ್ರೀತಿನ ಗಳಿಸ್ಬೇಕು ಅಂದ್ರೆ ಮೊದಲು ಉತ್ತರ ಕರ್ನಾಟಕದವ್ರ ಮನಸ್ಸನ್ನ ಗೆಲ್ಬೇಕು. ಅದಾದ್ಮೇಲೆ ಇಡೀ ಕರ್ನಾಟಕದ ಗೆದ್ದಷ್ಟು ಖುಷಿ, ಸಂತೋಷ, ಪ್ರೀತಿ ಎಲ್ಲ ನಮ್ಮಲ್ಲಿ ಕಾಣಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ. ಈ ಊರಿನವ್ರಿಗೆ ಮತ್ತು ಏನು ಈ ಕಾರ್ಯಕ್ರಮ ನಡೆಸ್ತಿರೋಂಥ ವ್ಯವಸ್ಥಾಪಕರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಊಟ ಮಾಡಿದ್ದೀರಾ?
ಊಟ ಮಾಡಿ ಹಸಿನ ತಗೊಂಬಂದಾರ ತಲೆ ಕೆಡ್ಸ್ಕೊಬಿಡವಿ. ಏನ್ ಊಟ ಮಾಡಿದ್ರಿ? ನನ್ಗೆ ಅದೇ ಇಲ್ಲಿ ಕುತೂಹಲ. ಏನ್ ಊಟ ಮಾಡಿದ್ರಿ? ಜೋಳದ ನುಚ್ಚ, ಎಂತ ಪುಂಡಿ ಪಲ್ಯ, ಎಂತ ಪುಂಡಿ ಅವಿ ಪುಂಡಿ ಪಲ್ಯ, ಪುಂಡಿ ಗುರೆಳ್ ಹಿಂಡಿ, ಶೇಂಗಾ ಚಟ್ನಿ, ಮೊಸರ, ರಾಗಿ ಅಂಬುಲಿ. ಅವಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಖಾರ ಒಂದ್ ಸ್ವಲ್ಪ ಇರ್ತೈತಿ. ಇವತ್ತು ಮಧ್ಯಾಹ್ನ ತಿಂದಿಲ್ಲ, ಹಾ, ನಿಂಗೆ ಬೆಳಿಗ್ಗೆ ಗೊತ್ತಾಕೈತಿ. ತುಂಬಾ ಖಾರ ಇತ್ತಲ್ಲ ಅದು. ಹಾ ಅದು ಸೈಡ್ ಅಂತ ಗೊತ್ತಿರ್ಲಿಲ್ಲ, ನಾನು ಚಟ್ನಿ ಅನ್ಕೊಂಡು ತಿನ್ಕೊಂಡ್ಬಿಟ್ಟೆ. ಸಿಕ್ಕಾಪಟ್ಟೆ ಖಾರ ಇತ್ತು ಅದು. ಅಂಡ್ ಈ ಕಡೆ ಊಟ ಇದೆಯಲ್ಲ ಮಸ್ತ್ ಈ ಕಣ್ರಿ. ಸಿಕ್ಕಾಪಟ್ಟೆ ಖಾರ ಐತಿ. ನಾಳೆ ಎಲ್ಲ ನಿಂಗೆ ಬೆಳಿಗ್ಗೆ ಗೊತ್ತಾಕೈತಿ. ಎಲ್ಲ ಮೆಣಸಿನ್ಕಾಯಿ ಗಿಡ ಬೆಳಿತಾವ. ಪ್ರವೀಣ್ ಅವ್ರೆ, ಅದೇನೇ ಇಲ್ಲಿ ಮಧ್ಯಾಹ್ನ ಊಟ ಮಾಡ್ದೆ. ಇಲ್ಲಿನ ಊಟ ಹಾ ಮಸ್ತ್ ಸಕ್ಕದಿತ್ತು. ನಮ್ ಕಡೆ ಊಟಗಿಂತ ಇಲ್ಲಿ ಸೂಪರ್ ಸಕ್ಕದಾಗಿತ್ತು. ಅಂಡ್ ಹೆಲ್ದಿ ಫುಡ್. ನನಗೆ ಈ ಊರಿನ ಜನ, ಪ್ರೀತಿ, ಊಟ, ಮಾತು, ಅವ್ರ ಪ್ರೆಸೆನ್ಸ್ನೆಸ್ ಎಲ್ಲ ಇಷ್ಟ ಆಯ್ತು. ನಾನು ಇಲ್ಲೇ ಇದ್ಬಿಡ್ತೀನಿ. ಇಲ್ಲೇ ಅದರ ಹಾ ಇಲ್ಲೇ ಮಾಡ್ಕೊಂಡು ಬಿಡು ಒಬ್ಬನ ಹುಡುಗನ. ಯಾರು ರೆಡಿ ಇದ್ರಪ್ಪ? 10ನೇ ಕ್ಲಾಸ್ ಪಾಸ್ ಆಯ್ತಾನ, PUC ಪಾಸ್ ಆಯ್ತಾ? ಅವ ನನ್ ಮದ್ವೆ ಆಯ್ತಾನ ಅಂತೆ. ಹ್ಞೂ ನೀ ಇಲ್ಲೇ ಇರ್ತೀಯ ಅಂದಿಲ್ಲವೇ? ಹಾ, ಒಳ್ಳೆ ಹುಡ್ಕು ನೋಡಿ. ಇಂಥ ಆಫರ್ ಸಿಕ್ಕರೆ ಯಾರು ಬಿಡ್ತಾರ? ಇಲ್ಲ ಪ್ರವೀಣ್ ಅವ್ರೆ, ನನ್ಗೊಂದು ಡೌಟು. ಏನು? ಈ ಊರಲ್ಲಿ ಮದ್ವೆ ಆಗ್ಬೇಕು ಅಂದ್ರೆ ಏನೇನ್ ಕ್ವಾಲಿಟೀಸ್ ಇರ್ಬೇಕು ಹುಡುಗಿರಲ್ಲಿ? ಏನಿಲ್ಲ, ಎಮ್ಮಿ ಮೈ ತುಳ್ಯಾಕ ಬಂದ್ರ ಸಾಕ. ಬರಲ್ಲ, ಮತ್ ಚೆನ್ನಾಗಿ ರೊಟ್ಟಿ ಮಾಡ್ಬೇಕಟ್ಟ. ಅದೊಂದೇ ಬರಲ್ಲ. ಹೆಂಗೋಲಿ ಜಾಲೆ ಜಾಲೆ ಜಾಲೆ. ಆದ್ರೂ ಪ್ರವೀಣ್ ಅವ್ರೆ, ನನಗೆ ರೊಟ್ಟಿ ಮಾಡಕ್ ಬರಲ್ಲ. ಆದ್ರೂ ಯಾರಾದ್ರೂ ಮದ್ವೆ ಆಗ್ತೀರಾ? ಕಲ್ಸಾಕ್ ಬಾಳ ಮಂದಿ ಅವ್ರ ತಲೆ ಕೆಡ್ಸ್ಕೊಬೇಡ. ಅಲ್ಲ ಅವರ ಪ್ರವೀಣ್ ಅವ್ರೆ, ಅದ್ ಏನೇ ಇಲ್ಲಿ ಪ್ರವೀಣ್ ಅವ್ರೆ, ಸೆಕೆಂಡ್ರಿ ಅದು. ಹಾ ಬಟ್ ಗಂಡ್ ಮಕ್ಳು ಹೆಣ್ಮಕ್ಳು ಅಂತ ಬಂದ್ರೆ ಯಾರು ಸ್ಟ್ರಾಂಗು? ಹೊಲೆ ಹೊಲೆ. ಹುಲಿ ಹುಲಿ ಅಲ್ಲ, ಸಿಂಹಿಣಿ. ಸಿಂಹಿಣಿ ಅವ್ರು ಹೆಂಗಿದ್ದಾರೆ? ಯಾವ್ದೋ ಬೆಕ್ಕು ಬಂದ್ ನೋಡ್ತಾ ಇದ್ ನೋಡು. ಯಾವ ಸೌಂಡ ಕೇಳ್ಕೊಳ್ತೇವೆ? ಅವು ಸೌಂಡ್ ಮಾಡಲ್ಲ. ಬೇಟೆ ಅಂತ ಬಂದ್ರೆ ಮಾತ್ರ ಸೌಂಡ್ ಮಾಡೋದು. ಬೆಳಗ್ಗೆ ಬಂದ್ ಮನೆಗೆ ನೋಡಿ ಪಟ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ರೊಟ್ಟಿ ಬಡದು ನಿಮಗೆ ಕೊಟ್ರೇನೆ ಈ ಗಟ್ಟಿ ದೇಹ ಬರೋದು. ಅಂತ ರೊಟ್ಟಿ ಮಾಡ್ಕೊಡೋದು ಯಾರು? ನಮ್ ಹೆಣ್ಮಕ್ಳು. ಅವರೇ ಸ್ಟ್ರಾಂಗು. ಆ ರೊಟ್ಟಿಗೆ ಜೋಳ ತಂದು ಕೊಡೋರು ಯಾರು? ಅಬ್ಬಿ, ನಮ್ಮ ಹಿರೇಗೊಣ್ಣಾಗರ ಹುಡುಗರು ಸುದ್ದಿಗೆ ಬರಬೇಡ. ನಮ್ಮ ಹಿರೇಗೊಣ್ಣಾಗರ ಹುಡುಗರು ಸುದ್ದಿಗೆ ಬಂದ್ರೆ ಲೆಕ್ಕ ಬೇರೆ, ಪಗಾರ ಬೇರೆ. ಆದ್ರೂ ಹುಡುಗಿರೇ ಸ್ಟ್ರಾಂಗ್ ಅಪ್ಪ. ಹೋದ್ಸಲ IPL ಯಾರು ನೋಡಿದ್ರಿ? ಯಾರು? ಎಲ್ರು ಈಗಲೂ ನೋಡ್ತಾ ಇದ್ದೀರಲ್ಲ IPL. ಅದಕ್ಕೂ ಮುಂಚೆ ಫಸ್ಟ್ ನಮಗೆ ಕಪ್ ತಂದು ಕೊಟ್ಟವ್ರು ಯಾರು? ಹೆಣ್ಮಕ್ಳು. ನಾವು ತಾನೇ ಸ್ಟ್ರಾಂಗು. ಆ ಕಪ್ ಅವ್ರ ಕೈಯಾಗ ಕೊಟ್ಟಿದ್ ಯಾರು? ಹುಡುಗಿರ್ ನನಗೆ ಯಾರು ಸಪೋರ್ಟೇ ಮಾಡ್ತಾ ಇಲ್ಲ. ಅವರು ಬೆಳಗ್ಗೆ ಸಂಜೆ ಮಾತ್ರ ಸೊಂಡ್ ಈಗ ಬರ್ತಾನೆ ಇಲ್ಲ. ಹೋಗ್ಲಿ ಬಿಡಿ ಪ್ರವೀಣ್ ಅವ್ರೆ, ನೀವೀಗ ಸ್ಟೇಜಿಗೆ ಬಂದಿದ್ದೀರಾ. ನಿಮ್ಗೆ ಒಳ್ಳೆ ಪೇಮೆಂಟ್ ಕೊಡ್ತಾರೆ. ಅದಕ್ಕೆ ತಾನೇ ಈ ಸ್ಟೇಜಿಗೆ ಬಂದಿರೋದು. ಪೇಮೆಂಟ್ ಅಂದ್ರೆ ದುಡ್ಡನ್ನ ಯಾರ ಹೆಸರಲ್ಲಿ ಕರೀತಾರೆ? ಲಕ್ಷ್ಮಿ. ಅಂದ್ರೆ ಹೆಣ್ಮಕ್ಳೇ ತಾನೇ ಸ್ಟ್ರಾಂಗು. ಯಾರು? ಹೆಣ್ಣು, ಲಕ್ಷ್ಮಿ. ಅವಿ, ಅದು ರೊಕ್ಕದಾಗ ನಮ್ಮ ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ರೊಕ್ಕ ನಡೆಯಂಗಿಲ್ಲ. ಒಂದ್ ವೇಳೆ ಲಕ್ಷ್ಮಿ ಫೋಟೋ ಇಟ್ಕೊಂಡು ಹೋಗು, ಯಾರು ಒಬ್ರು ತಗೋತಾರನ್ನ. ಸುಮ್ಮನೆ ಯಾಕೆ ಇವ್ರ ಕೊಟ್ರ ನೀನ ಇಸ್ಕೊಳಂಗಿಲ್ಲ ಅದನ್ನ. ಅವಿ ಬಂದ ಹೋಗ್ಲಿ ಬಿಡ್ರಿ. ನೀವು ಪ್ರತಿ ಗೌರಿ ಹಬ್ಬ ನೋಡಿದಿರಲ್ಲ, ಗೌರಿ ಗಣೇಶ ಹಬ್ಬ ಮಾಡ್ತಾರಲ್ವಾ? ಅದ್ರಲ್ಲಿ ಮೊದಲು ಗಣೇಶನ್ ತರ್ತಾರ, ಗೌರಿನ್ ತಗೊಂಡ್ ಬರ್ತಾರ ಮನೆಗೆ. ಸೊ ಗೌರಿಯಿಂದಾನೆ ಮೊದಲು ತಗೊಬರೋದು. ಸೊ ಯಾರು ಇದ್ರಲ್ಲಿ ಫಸ್ಟ್ ಸ್ಟ್ರಾಂಗ್ ಇರೋದು? ಹೆಣ್ಮಕ್ಳೆ. ಆ ಗೌರಿನ್ ತಗೊಂಬರೋದು ಒಬ್ಬ ಗಂಡ ಮಗನ ಅಪ್ಪಿ. ನಾನು ಏನ್ ಹೇಳಿದ್ರು ಕೂಡ ನೀವು ಗಂಡ್ಮಕ್ಳು ಹೆಣ್ಮಕ್ಳು ಯಾವ್ದ್ರಲ್ಲಿ ಮತ್ತೆ ಬೇರೆ ಇದ್ರಲ್ಲಿ ಗಂಡ್ಮಕ್ಳು ಸ್ಟ್ರಾಂಗ್ ಇದಾರೆ? ಎಲ್ಲಾದ್ರಾಗೂ ಸ್ಟ್ರಾಂಗ್ ಅದಾರ ಹುಡುಗರುಗಳು. ಅಪ್ಪೆ ಅವರ ನೀವು ಸೌಂಡ್ ಮಾಡಿ.
ಯಾವ ಸೌಂಡ್ ಈಗ ನೋಡು ಒಂದು ಸೌಂಡ್ ಏನೇ ಇದ್ರು ಹಿರೇಗೊಂಡಾಗ್ರ ಹುಡುಗರ್ದ ಅವ ಮಳಿನ ಹೋತಾವ. ಏನೇ ಹೇಳಿ ಪ್ರವೀಣ್ ಅವ್ರೆ, ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಬಂದ್ರೆ ನಿಮ್ಮಂತ ಹುಲಿಗಳಿಗೆ ಜನ್ಮ ಕೊಡೋದು ಯಾರು? ಒಬ್ರ ಜನ್ಮ ಕೊಡಕ್ ಸಾಧ್ಯ ಐತೆನ? ಹೆಣ್ಮಕ್ಳು ಏನ್ ಆನ್ಲೈನ್ದಾಗ ಏನ್ ಇನ್ಸ್ಟಾಲ್ ಮಾಡಕ್ ನಡೀತೈತಿ ಅವು ನಿಮ್ಮಂತವ್ರು ದೊಡ್ಡವರಾದ್ಮೇಲೆ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಿಮಗೆ ಮೂಗ್ದಾರ ಹಾಕೋರು ಯಾರು? ಹೆಣ್ಮಕ್ಳು. ತಾಳಿ ಕಟ್ಟೋರ್ ಯಾರ? ಅದೊಂದೇ ಅಲ್ಲ, ಕರೆಂಟ್ ಬಿಲ್ಲು ಎಲ್ಲ ಏನದು ಗ್ಯಾಸ್ ಬಿಲ್ಲು ಎಲ್ಲ ನೀವೇ ಕಟ್ಟೋದು. ಅಪ್ಪಿ ಹುಡುಗರ ಸಮಾಚಾರ ಎಲ್ಲ ಹೇಳ್ತೀನಿ ಕೇಳಿ. ಇವತ್ತಿನ ದಿನ ಜಗತ್ತು ನಡೆಯತ್ತಿದ್ದ ಹುಡುಗರಿಂದ. ಹುಡುಗರು ಇಲ್ಲಪ್ಪ ಅಂತಂದ್ರೆ ಇವತ್ತು ಗೋರ್ಮೆಂಟ್ ನಡೀತಿರ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಸರ್ ಫಸ್ಟ್ ಹೆಣ್ಮಕ್ಳಿಗೆ ಪ್ರಯಾರಿಟಿ ಕೊಡ್ಬೇಕು, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಅವರಿಗೆ ಫ್ರೀ ಬಸ್ ಕೊಟ್ಟರು. ಹೌದು, ಫ್ರೀ ಬಸ್ ಕೊಟ್ಟಾರ. ಆದ್ರೆ ನಮ್ಮ ಕಡೆ ಇಸ್ಕೋತಾರ, ಆ ಕಡೆ ಕೊಡ್ತಾರ. 2,000 ರೂಪಾಯಿ ಕೊಡ್ತಾರ ಅಂದ್ರೆ ಯಾರ? ನಮ್ಮ ಕಡೆ ಮೊದಲು ಇಸ್ಕೋತಾರ. ಹೌದಿಲ್ಲಣ್ಣ? ನಿಜವಾಗ್ಲು ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂದ್ರೆ ಹೆಣ್ಮಕ್ಳು ಆಧಾರ್ ಕಾರ್ಡ್ ಬಂದೆ ಅವಿ ಆಧಾರ್ ಕಾರ್ಡ್ ತೋರಿಸ ಬಂದಾಳ. ನಿಮ್ಮನ್ನ ರೇಷನ್ ಕಾರ್ಡಿಗೆ ಸೇರ್ಸೋದು ನಾವೇನೆ. ಇಲ್ಲ, ರೇಷನ್ ಕಾರ್ಡ್ ಕೊಡೋರು ಯಾರು ಅವಿ? ಕೇಳಿದ್ರ ಚಂದ. ನಿಜವಾಗ್ಲು ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ದಯವಿಟ್ಟು ನನ್ನ ಸಲುವಾಗಿ ಈ ವರ್ಷ ಈ ಒಂದು 2 ವರ್ಷ ಹೆಣ್ಮಕ್ಳ ಸಾಧನೆ ದೊಡ್ಡದು. ಯಾಕಪ್ಪ ನಾನು ಒಪ್ಕೋತೀನಿ ಅದನ್ನ. ಸೊ ದಯವಿಟ್ಟು ಹೆಣ್ಮಕ್ಳಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಕೊಡ್ರಿ. ಯಾಕಂದ್ರೆ KSRTC ಬಸ್ ಬಾಗ್ಲನ ಮುರಿದಾರ್ರಿ ಅವ್ರು. ಅಲ್ಲಿ ನೋಡಿ ಅಕ್ಕಾರ ಕಿಡಿಕ್ಯಾಗ ಆದಾರ್ರಿ. ನೀವ್ ಹಂಗೆ ಎಲ್ಲ ಒತ್ತೋದ್ ಮೊದಲೆಲ್ಲ ಮನ್ಯಾಗ ಜೋಳಿಗೆ ಕಟ್ತೀರಿ, ಈಗ ಬಸ್ನಾಗ ಜೋಳಿಗೆ ಕಟ್ತೀರಿ. ಬಿಡಿ ಪ್ರವೀಣ್ ಅವ್ರೆ, ನೀವು ಏನೇ ಹೇಳಿ ಈ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಭೇದ ಭಾವನ ಬಿಟ್ಬಿಡಿ. ಒಂದು ಸಂಸಾರ ಹೋಗ್ಬೇಕು ಅಂತಂದ್ರೆ ಈ ಕಡೆ ಗಂಡು ಒಂದು ಹೆಣ್ಣು ಅನ್ನೋದಿದ್ರೆ ಮಾತ್ರ ಸಂಸಾರ ಅನ್ನೋ ಒಂದು ಎತ್ತಿನ ಗಾಡಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಏನಂತೀರಾ? ಹೆಣ್ಣು ಗಂಡು ಎರಡೂ ಇರಬೇಕು ಸಮಾಜದಲ್ಲಿ. ಅವಿ ನಾವು ಜಗ್ಗು ಮಕ್ಕಳಲ್ಲ, ಕುಗು ಮಕ್ಕಳಲ್ಲ. ಸಂಜೆ ಆದ್ಮೇಲೆಲ್ಲ ಬರ್ತೀರಾ ಎಲ್ಲಿ ಎಲ್ಲಿ? ನಮಗ್ ಗುಡಿಗಳದಾವ. ಒಂದ್ ವೇಳೆ ಊಟ ಅಡಿಗೆ ಮಾಡಿ ಹಾಕ್ಲಿಲ್ಲ ಅಂದ್ರೆ ನಡೀತೈತಿ. ಇಲ್ಲೇ ಅನ್ನ ತಕ್ಕ ಹಾಫ್ ಎಗ್ ರೈಸ, ಅಂಡ ಕರ್ರಿ, 1-2 ಉಳ್ಳಾಗಡ್ಡಿ. ಇಟ್ಟಿದ್ರೆ ಸಾಕ, ಇಡೀ ಜಗತ್ತ ನಮ್ಮದೇ. ಬಾರೋ ಚಂದ್ರಾನ. ಏನ್ ಹೇಳೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಎಲ್ಲಾದ್ರೂ ಬರೀ ಗಂಡ್ಮಕ್ಳು ಹೇಳಿದ್ರೆ ಎತ್ಕೋತಾರಪ್ಪ. ಇರ್ಲಿ ಪಿ, ಈ ಗಂಡ್ಮಕ್ಳು ಹೆಣ್ಮಕ್ಳು ಒಂದ್ ಕಡೆ ಇರ್ಲಿ. ಈಗ ಮತ್ತೆ ಕಾರ್ಯಕ್ರಮ ಶುರು ಮಾಡೋಣ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ವೇದಿಕೆ ಕಾರ್ಯಕ್ರಮ ಕೂಡ ಇದೆ. ಸೊ ಈ ಒಂದು ವೇದಿಕೆ ಕಾರ್ಯಕ್ರಮದ ನಂತರ ತಮ್ಮನ್ನೆಲ್ಲ ಹಾಡುಗಳೊಂದಿಗೆ ಹಾಗೂ ಡ್ಯಾನ್ಸ್ಗಳೊಂದಿಗೆ ಜೊತೆಗೆ ಕಾಮಿಡಿಯೊಂದಿಗೆ ತಮ್ಮನ್ನೆಲ್ಲ ರಂಜಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸೊ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆಗಳು ಬರಲಿ. ಸೊ ಅದ್ಭುತವಾದ ಕಲಾವಿದರನ್ನಲ್ಲಿ ಬರಮಾಡಿಕೊಂಡಿದ್ದಾರೆ ಚಂದನ್ ಮೆಲೋಡೀಸ್ ತಂಡದ ವತಿಯಿಂದ. ಸೊ ಈ ಒಂದು ಚಂದನ್ ಮೆಲೋಡೀಸ್